ನಮಸ್ಕಾರ ಎಲ್ಲರಿಗೂ. ಸಂಕ್ರಾಂತಿ ಸಮೀಪ ಬಂತು ಅಂತಂದ್ರೆ ಖಡಕ್ ಆಗಿರುವಂತಹ ಸಜ್ಜಿ ರೊಟ್ಟಿ ಮನೆಯೊಳಗೆ ಟಪ್ ಟಪ್ ಅಂತೇಳಿ ಬಡಿಯುವಂಥ ಸಪ್ಪಳ ಕೇಳಿಸಬೇಕ್ರಿ. ಭಾಳ ಮಸ್ತಾಗಿರುವಂತಹ ಸುಲಭವಾಗಿ ಮಾಡುವಂತಹ ಈ ಒಂದು ಖಡಕ್ ಸಜ್ಜಿ ರೊಟ್ಟಿಯನ್ನು ಸಂಕ್ರಾಂತಿ ವಿಶೇಷವಾಗಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ರೀ, ನೀವೇನ್ರಿ ನಮ್ಮ ಚಾನಲನ್ನು ಅಥವಾ ನಮ್ಮ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿರಲಿಲ್ಲ ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಹಾಗಾದ್ರೆ ನೋಡು ಬರ್ರಿ, ಏನು ಮಾಡಿರಿ, ಒಂದು ಕಪ್ ಅಷ್ಟು ಸಮೀಪ ನೀರನ್ನು ಒಂದು ಕಡೆ ಕಾಯಕ್ಕಿಟ್ಟು ಅದರೊಳಗೆ ಒಂದಿಟ್ಟು ಅರಿಶಿನ ಪುಡಿ ಹಾಕ್ರಿ. ಇಲ್ಲಿ 2 ಕಪ್ ಅಷ್ಟು ಸಜ್ಜೆ ಹಿಟ್ಟನ್ನು ನಾವಿಲ್ಲಿ ತೊಗೊಂಡಿದ್ದೇವ್ರಿ. ತಿಳಿತ್ರಿ, ಕಡಕ್ ರೊಟ್ಟಿ ಮಾಡೋಕೆ ಸಜ್ಜೆಯನ್ನು ಬೀಸಿ ಹೆಂಗೆ ಮಾಡೋದು ಅಂತೇಳಿ ನಾವು ಈಗಾಗಲೇ ತೋರಿಸಿದ್ದೇವೆ ಹಿಟ್ಟು ಮಾಡೋದು. ಅದನ್ನು ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೈತಿ, ನೋಡಿರಿ. ಈ ಒಂದು ಅರಿಶಿನ ನೀರು ಇರ್ತೈತ್ರಲ್ಲ, ಅದರೊಳಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಕೊಟ್ಟಾದ್ಮೇಲೆ 2 ಕಪ್ ಅಷ್ಟು ಸಜ್ಜೆ ಹಿಟ್ಟನ್ನು ನಾವಿಲ್ಲಿ ಸೇರ್ಸಾಕತ್ತೀವ್ರಿ. 2 ಕಪ್ ಅಷ್ಟು ರೀ. ಅದನ್ನು ಆದ್ಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಏನು ಮಾಡಿರಿ, ಬೆಲ್ಲನಿಗೆ ಇರ್ತೈತ್ರಲ್ಲ ಅದರಲ್ಲೇ ಹಿಂಗೆ ಚಂದಂಗೆ ಒಂದು ಈಟು ತಿರುವ್ರಿ. ಚಲೋ ತಂಗಿ ಗ್ಯಾಸ್ ಸಣ್ಣಿಟ್ಟ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಅದನ್ನು ಕೆಳಗೆ ತೊಗೊಂಬರ್ರಿ ಅಥವಾ ಒಂದು ಕೊಡಂಬಿಗೆ ತೊಗೊಂಬರ್ರಿ. ತೊಗೊಂಡು ಬಂದಾದ್ಮೇಲೆ ಇದನ್ನು ಕಲ್ಸಕ್ಕೆ ಶುರು ಮಾಡಿರಿ. ನೋಡಿ, ಇದಕ್ಕೆ ವಾಪಸ್ ನೀರು ಹಾಕಬೇಕಂತೇನಿಲ್ಲ. ಅಕಸ್ಮಾತ್ ಬೇಕು ಅನಿಸ್ತು ಅಂತಂದ್ರೆ ಸ್ವಲ್ಪ ಮ್ಯಾಲೆ ತಂಪು ನೀರನ್ನು ಹಾಕಬಹುದು ರೀ. ಅಕಸ್ಮಾತ್ ಕೊಳಂಬಿ ಬಿದ್ರೆ ಅಷ್ಟೇ ರೀ, ಅಂದ್ರೆ ಅವಶ್ಯಕತೆ ಬಿದ್ದರೆ ಅಷ್ಟೇ ರೀ. ಅದಾದ ನಂತರ ಈಗ ನೋಡಿರಿ, ಚಲೋ ತಂಗಿ ಏನು ಮಾಡಿರಿ, ಅದನ್ನೆಲ್ಲ ಹಿಟ್ಟನ್ನು ಕಲಿಸಿ ಹದ ಬರುವಂಗೆ ಈ ರೀತಿಯಾಗಿ ನೀವು ನಾದ್ಕೊಂಡು ತಯಾರು ಮಾಡಿಕೊಂಡೇ ಇಟ್ಕೊಳ್ಬೇಕಾಕೈತ್ರಿ. ಮುಂದಕ್ಕೆ ಇದರೊಳಗೆ ಸ್ವಲ್ಪ ಒಂದು ಈಟ ಉಳ್ಳಿಯನ್ನು, ನಾರ್ಮಲಾಗಿ ನೀವು ರೊಟ್ಟಿ ಮಾಡ್ತಿರ್ತಿರಲ್ಲ ಅದಕ್ಕಿಂತ ಸಣ್ಣ ಉಳ್ಳಿಯನ್ನು ನಾವಿಲ್ಲಿ ತೊಗೊಳ್ಬೇಕಾಕೈತ್ರಿ. ಅದಕ್ಕೆ ನೀವಿಲ್ಲಿ ಎಳ್ಳನ್ನು ಹಚ್ಬೇಕ್ರಿ. ಉಳ್ಳಿಗೆ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಎರಡರಾಗ ಎರಡು ಹಚ್ಚಿರಿ, ಇಲ್ಲಾಂದ್ರೆ ಮಿಕ್ಸ್ ಹಚ್ಚಿರಿ, ಒಂದರೆ ಹಚ್ಚಿರಿ. ಆಮೇಲೆ ಕೆಳಗೆ ಒಂದು ಈಟ ಸಜ್ಜೆ ಹಿಟ್ಟನ್ನು ಹಾಕೊಂಡು ಒಂದು ಈಟ ಕೈಯಿಂದ ಈ ರೀತಿಯಾಗಿ ನಾವು ತಟ್ಟಿ ನಾವು ನಿಮಗೆ ಸುಲಭ ವಿಧಾನ ತೋರ್ಸಾಕತ್ತೀವಿ. ಪೂರ್ತಿ ತಟ್ಟಿ ತೋರ್ಸಾಕತ್ತಿಲ್ಲ, ಅದು ನಾವು ಈಗಾಗಲೇ ತೋರಿಸ್ಬಿಟ್ಟಿದ್ದೀವಿ ರೀ. ಈಗ ಹಿಂಗೆ ಗೆರಿ ಬೆಲ್ಲೂನಿಗೆ ಸಿಗ್ತಾವ್ರಿ ಸಜ್ಜಿ ರೊಟ್ಟಿಗೆ ಎಸ್ಪೆಷಲಿ. ಅಂಥ ಒಂದು ಬೆಲ್ಲೂನಿಗೆನ ತೊಗೊಂಡು ನೀವು ಅಥವಾ ಲಟ್ಟಣಿಗೆನ ತೊಗೊಂಡು ಲಟ್ಟಿಸ್ಬೇಕಾಕೈತ್ರಿ. ತಿಳಿತಿರ್ಲ, ಅಂದ್ರೆ ಗೆರಿ ಆಗಿ ಮೂಡ್ತಾವೆ, ತೆಳುವಾಗಿ ರೊಟ್ಟಿ ಬರ್ತಾವೆ, ಚಂದಂಗಿ ಕಾಣ್ತೈತ್ರಿ, ಮತ್ತು ಖಡಕ್ಕೂ ಆಗ್ತೈತ್ರಿ. ಇದರಿಂದ ಈ ರೀತಿಯಾಗಿ ನಾವು ಎಲ್ಲ ರೊಟ್ಟಿಗಳನ್ನು ಲಟ್ಟಿಸಿ ತೊಗೊಳಕತ್ತೀವ್ರಿ. ತಿಳಿತ್ರಿ ಹೆಂಗೆ ರೀ ಅಂತಂದ್ರೆ, ನೀವು ಒಂದು ಲಟ್ಟಣಿಗೆ ಈ ರೀತಿ ಗೆರಿ ಲಟ್ಟಣಿ ತೊಗೊಂಡು ಅದಕ್ಕೊಂದು ಈ ರೀತಿ ಕ್ಲಿಂಚ್ ಪೇಪರ್ ಸುತ್ತಿರಿ, ಇಲ್ಲ ಯಾವುದ್ರ ಬೇರೆ ಪೇಪರ್ ಇದ್ದರೆ ಅದನ್ನು ಸುತ್ತಿ ರಬ್ಬರ್ ಹಾಕಿರಿ, ಮಸ್ತಾಗಿ ಲಟ್ಟಿಸಿರಿ ಅಂತಂದ್ರೆ ಇದನ್ನು ನೀವಿನ್ನು ಬೇಯಿಸೋಕೆ ಒಯ್ಬೋದ್ರಿ. ಹಿಟ್ಟು ಯಾಕಡೆ ಇರ್ತೈತ್ರಲ್ಲ ಅದನ್ನು ಮ್ಯಾಲೆ ಮಾಡಿ ತವಿ ಮೇಲೆ ಹಾಕಿರಿ. ಹಿಂಗೆ ಮಾಡಿಸಲಿ ಏನು ಬೇಕಾದಾಗಲಿ, ಅದಕ್ಕೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಕಿದಾದ ನಂತರ ಒಂದು ಬಟ್ಟೆಯನ್ನು ನೀರಾಗಿ ಅದ್ರಿ, ಒಂದು ಕಾಟನ್ ಬಟ್ಟೆಯನ್ನು ನೀರಾಗಿ ಅದ್ದಿ ದಂಡಿ ಬಿಡ್ಲಾರ್ದು ಹಿಂಗೆ ಹಚ್ಚಿರಿ. ಅದಾದ್ಮೇಲೆ ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಅದು ಆರ್ತತಿ, ಒಂದು 5-6 ಸೆಕೆಂಡ್ದಾಗ್ರಿ. ಆಮೇಲೆ ಇದನ್ನು ಹಿಂಗೆ ನೀವು ತಿರುವಿ ಹಾಕಿರಿ. ತಿಳಿತಿರಲ್ಲ, ಇಷ್ಟು ನೀವು ಮಾಡಿ ಮ್ಯಾಲ ಕೆಳಗ ಮ್ಯಾಲ ಮಾಡ್ಕೊತ ಇದ್ರೆ ಅದು ತಾಣ ಕಡಕ್ಕಾಗಿ ಮಸ್ತಾಗಿರುವಂತಹ ಸಜ್ಜೆ ರೊಟ್ಟಿ ತಯಾರಾಗ್ತೈತ್ರಿ. ಯಾಕೆ ಹೇಳ್ರಿ, ತೆಳುವಾಗಿರ್ತೈತಿ, ಮಸ್ತಾಗಿನೂ ಆಗ್ತೈತ್ರಿ. ಆಮೇಲೆ ಇದನ್ನು ನೀವೇನು ಮಾಡೋದ್ರಿ, ಆರಕ ಇಡೋದ್ರಿ. ನಾವು ಮೊದಲಿನವರೆಲ್ಲ ಹಿಂಗೆ ಗ್ಯಾಸ್ ಮೇಲೆ ಮಾಡ್ತಿದ್ರಲ್ರಿ, ಅವರೆಲ್ಲ ಆರಾಮ್ ಸರಿಯಾಗಿ ರೀತಿ ರೊಟ್ಟಿ ಬೇಯಿಸೋದು, ಆಮೇಲೆ ಕಿಚ್ಚ ಮೇಲೆ ಇಟ್ಟು ಬಿಡೋದು, ಕಡಕ್ಕಾಗಿ ಬಿಡ್ತೈತ್ರಿ. ಆ ರೀತಿ ಅಂತಂದ್ರೆ ಹಂಗೆ ಮಾಡ್ತಿದ್ರಿ. ನಾವು ನಿಮಗೆ ಹಿಂಗೆ ಸುಲಭ ವಿಧಾನದಾಗ ತೋರ್ಸಾಕತ್ತೀವಿ. ಇಷ್ಟೇ ನೀವು ಮಾಡಬೇಕಾಗಿರೋದ್ರಿ. ಇನ್ನೊಂದು ರೊಟ್ಟಿ ನೋಡೋದಾದ್ರೆ, ಉಳ್ಳಿಯನ್ನು ತೊಗೊಳ್ಳುವಾಗನ ಸ್ವಲ್ಪ ಸಣ್ಣ ತೊಗೊಳ್ಳೋದು, ಆಮೇಲೆ ಅದನ್ನು ಒಂದು ಈಟು ಬಡ್ದ ಅದಕ್ಕೆ ಒಂದು ಈಟು ಎಳ್ಳು ಯಾವ್ದು ಬೇಕೋ ಆ ಎಳ್ಳನ್ನು ಹಚ್ಚೋದು. ಅದಾದ ನಂತರ ನೆಕ್ಸ್ಟ್ ನೋಡಿರಿ, ಈ ಒಂದು ಏನು ನೀವು ಮಾಡತ್ತಿರ್ತಿರಲ್ಲ ರೊಟ್ಟಿ, ಕೆಳಗೆ ಹಿಟ್ಟು ಹಾಕಿರಿ. ಕೆಳಗೆ ಹಿಟ್ಟು ಹಾಕಬೇಕು ಅಂದ್ರೆ ಇದು ಗಾರ ಅಂತೇಳಿ ತಿರುಗ್ತತಿ, ಚಲೋದಂಗೆ ಆಗ್ತೈತ್ರಿ. ಅದನ್ನು ಬಿಟ್ಟು ಭಾಳಟ್ಟ ಮ್ಯಾಲ್ಗಡೆ ಹಿಟ್ಟನ್ನು ಹಾಕಕ್ಕೆ ಹೋಗ್ಬೇಡಿ. ಅವು ಬಿಳು ಆಗೋದು ಬೇಕಾಗಿಲ್ಲ ನಮಗೆ. ಸ್ವಲ್ಪ ಹಾಕೋದಿದ್ರು, ಆದ್ರೆ ಕೆಳಗೆ ಹಿಟ್ಟಿಟ್ಕೊಂಡು ನೀವು ಚಂದಂಗಿ ಈ ಒಂದು ಸಜ್ಜೆ ರೊಟ್ಟಿಯನ್ನು ಲಟ್ಟಿಸ್ಬೇಕು. ತಿಳಿತ್ರಿ, ಅಂದ್ರನ ಮಸ್ತಾಗಿರುವಂತಹ ಸಜ್ಜೆ ರೊಟ್ಟಿ ತಯಾರಾಗಿ ಬರ್ತಾವ್ರಿ. ಈ ಒಂದು ಸಜ್ಜೆ ರೊಟ್ಟಿ ಜೊತೆ ನಿಮಗೆ ಬೇಕಾಗುವಂತಹ ಸಂಕ್ರಾಂತಿಯ ಎಲ್ಲ ಅಡುಗೆಗಳನ್ನು ನಾವು ನಿಮಗೆ ಈಗಾಗಲೇ ತೋರಿಸಿದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಆಗಿರ್ತದೆ ರೀ. ನೀವು ಒಂದು ಪ್ಲೇಲಿಸ್ಟ್ ಓಪನ್ ಮಾಡಿದ ಕೂಡಲೇ ನಿಮಗೆ ಬೇಕಾಗಿರುವಂತಹ ಮಾದಲಿ ಆಗಿರ್ಬೋದು ರೀ, ಎಲ್ಲ ರೀತಿ ಪಲ್ಯ, ಶೇಂಗಾ ಹೋಳಿಗೆ, ಎಲ್ಲ ಚಟ್ನಿಗಳು ಒಂದೇ ಕಡೆ ಸಿಗ್ತಾವೆ. ತಾವು ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬರ್ರಿ. ಇದು ಸಹ ರೊಟ್ಟಿಯನ್ನು ಹಂಗೆ ನೀವು ಲಟ್ಟಿಸಿದಾದ್ಮೇಲೆ ಹಿಟ್ಟನ್ನು ಮ್ಯಾಲ್ಕ್ ಮಾಡಿ ತವೆ ಮೇಲೆ ಹಾಕಬೇಕು. ಹಾಕಿದಾದ್ಮೇಲೆ ಒಂದು ಬಟ್ಟೆಯಿಂದ, ಅಂದ್ರೆ ಕಾಟನ್ ಬಟ್ಟೆಯನ್ನು ನೀರಾಗಿ ಎದ್ದಿ ದಂಡಿ ಬಿಡ್ಲಾರ್ದು ಹಚ್ಚಿ ಬೇಯಿಸಬೇಕು. ತೇತ್ರಿ, ನೀವು ಬೇಕಂತಂದ್ರೆ 2 ಕಡೆ 2 ತವೆ ಇಟ್ಕೊಂಡು ಮಾಡಿದ್ರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಲ್ದಿ ಆಗ್ತೈತಿ. ಮಸ್ತಾಗಿ ಕಡಕ್ ರೊಟ್ಟಿಯನ್ನು ಅತಿ ಸುಲಭವಾಗಿ ನೀವು ತಯಾರು ಮಾಡ್ಕೊಳ್ಬೋದು ರೀ. ಹಂಗೆ ನೀವು ಮತ್ತು ಯಾವ ರೆಸಿಪಿಗಳನ್ನ ಸಂಕ್ರಾಂತಿಗೆ ಮಾಡ್ತೀರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಾಗಿ ಹೇಳ್ರಿ. ಅಕಸ್ಮಾತ್ ನಾವೇನ್ರಿ ಮರ್ತಿದ್ವಿ ಅಂದ್ರೆ ಅಥವಾ ಮಾಡಿರಲಿಲ್ಲ ಅಂತಂದ್ರೆ ನಾವು ಅದನ್ನು ತಪ್ಪಲಾರ್ದ ಮಾಡ್ತೇವ್ರಿ. ಹಂಗಾದ್ರೆ ನೀವು ಕಾಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ. ಅದಾದ ನಂತರ ಈ ರೀತಿಯಾಗಿ ನೀವು ಮ್ಯಾಲ ಕೆಳಗ ಮ್ಯಾಲ ಮಾಡಿ ದಂಡಿಗೆ ಒಂದು ಸ್ವಲ್ಪ ಹಿಂಗೆ ಒತ್ತಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಚಲೋ ನಂಗೆ
ಖಡಕ್ ರೊಟ್ಟಿ ಬರ್ತಾವೆ. ಮತ್ತು ಅವು ನಿಮಗೆ ಯಾವಾಗ ಬೇಕೋ ಅವಾಗ ಒಂದು ಸ್ವಲ್ಪ ಬೇಯಿಸಿ ತೆಗೆದ್ರಿ ಅಂತಂದ್ರೆ ಒಂದು 2 ನಿಮಿಷದ ಕೂಡಲೇ ಮತ್ತಟ್ಟು ಜಾಸ್ತಿ ಖಡಕ್ ಆಗ್ತಾವೆ ರೀ. ಹೀಗೆಲ್ಲ ಮಾಡಿದ ಮೇಲೆ ಈ ರೊಟ್ಟಿಗಳನ್ನ ಆರಾಕ್ ಹಾಕ್ರಿ, ಖಡಕ್ಕಾಗಿ ಆಗ್ತಾವು. ಚಲೋತ್ನಂಗೆ ಈ ಒಂದು ಸಜ್ಜಿ ರೊಟ್ಟಿ ಬರ್ತಾವ್ರಿ. ಇದನ್ನು ನೀವು ಈ ಬರುವಂಥ ಸಂಕ್ರಾಂತಿಗೆ ತಪ್ಪಲಾರ್ದ ಮಾಡಿರಿ ಅಂಥೇಳಿ ನಾವು ಕೇಳ್ಕೊತೀವಿ ರೀ. ಹಂಗೆ ನೀವು ಸಹ ಟ್ರೈ ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ತೀರಿ ಅನ್ನೋದನ್ನು ಭಾವಿಸ್ತೀವಿ ರೀ. ಹಾಗಾದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ಸಂಕ್ರಾಂತಿಯ ವಿಶೇಷ ಸಜ್ಜಿ ರೊಟ್ಟಿಯನ್ನು ನೀವು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.